ಎಲ್ಲರಿಗೂ ನಮಸ್ಕಾರ. ಹೆಂಗದೇರಿ? ಆರಾಮದೇರಿ? ನಾವು ಆರಾಮದೇವಿ ನೋಡ್ರಿ. ಭಾಳ ಮಂದಿಗೆ ರವಾದ ಉಂಡಿ ಆಣನ ಸರಿಯಾಗಿ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ರವಾದ ಉಂಡಿ ಆಣ ಸರಿಯಾಗಿ ಹೆಂಗೆ ಮಾಡ್ಬೇಕಂತ ನಮ್ಮವ್ವ ತೋರಿಸ್ಕೊಡ್ತಾರೆ. ನೋಡೋಣಂತ ಬರ್ರಿ. ಮೊದಲೊಂದು ಬೋಗೋನಿಗೆ ಒಂದು ವಾಟೆದಷ್ಟು ತುಪ್ಪ ಹಾಕೋಬೇಕ್ರಿ. ಅದ ಬೋಗೋನಿ ಒಳಗೆ 1 ಕಿಲೋದಷ್ಟು ಸಣ್ಣ ರವೆ ಹಾಕೋಬೇಕ್ರಿ. ನಮ್ಮ ಕಡೆ ಬಾಂಬೆ ರವಾನು ಅಂತಾರೆ ನೋಡ್ರಿ. ಈಗ ಅದನ್ನು ಚಲೋತ್ತಾಗಿ ಹುರ್ಕೋಬೇಕ್ರಿ. ಇವ್ರೇನಪ್ಪ ಒಲಿ ಮೇಲೆ ಮಾಡತ್ತಾರ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಹಳ್ಳಿ ಊರಿದ ರೈತರ ಮನಿ ಮತ್ತು ಒಲಿ ಮೇಲೆ ಮಾಡ್ಬೇಕಾಕತಿ. ತುಪ್ಪ ಭಾಳ ಬೇಕನ್ನೋರು ಇನ್ನೊಂದು ವಾಟೆ ಹಾಕೋಬೋದು. ನಾವು 1 ಕಿಲೋ ರವಕ್ಕೆ 1 ವಾಟೆದಷ್ಟು ಹಾಕಿದೇವು ನೋಡ್ರಿ. ರವೆ ಎಲ್ಲ ಚಲೋತ್ತಾಗಿ ಹುರಿಬೇಕ್ರಿ, ಇಲ್ಲಾಂದ್ರೆ ತಳದಾಗೆಲ್ಲ ಹೊತ್ತೆ ಬಿಡ್ತತಿ. ಈಗ ಇದೆಲ್ಲ ರೆಡಿ ಆಗೈತಿ. ಈಗ ಇದನ್ನು ಒಂದು ಪರಾತಿಗೆ ತಕ್ಕೋತಾರೆ ನೋಡ್ರಿ. ಈಗ ಇದ ಬೋಗುಣಿ ಒಳಗೆ ಆಣ ಮಾಡಕ್ಕೆ ಇಡ್ಬೇಕ್ರಿ. ಆಣ ಮಾಡಕ್ಕೆ 1 ಕಿಲೋ ಸಕ್ರೆ ಹಾಕೋಬೇಕ್ರಿ. 1 ಕಿಲೋ ರವಕ್ಕೆ 1 ಕಿಲೋ ಸಕ್ರೆನ ತೊಗೊಂಡಾರ ನೋಡ್ರಿ ಉಂಡಿ ಮಾಡಕ್ಕೆ. ಸಕ್ರೆ ಎಷ್ಟು ಐತಿಲ್ಲ ಅಷ್ಟೇ ನೀರು ಬರ್ಬೇಕು ನೋಡ್ರವ, ಮತ್ತು ನೀರು ಹೆಚ್ಚು ಮ್ಯಾಲೆ ಬರಬಾರ್ದು. ಅದ ಅಳತಿನ ಹಾಕೋಬೇಕು. ಆಮೇಲೆ ಸಕ್ರೆ ಕರ್ಗು ಮಟ್ಟ ಒಂದು ಚಮಚಲೆ ತಿರುವಾಡ್ಬೇಕ್ರಿ. ಬೇರೆ ಎಲ್ಲ ಥರ ಉಂಡಿಗಳ್ದು ಆಣ್ ಸ್ವಲ್ಪ ಏರ್ಪೇರಾದ್ರೆ ನಡಿತೈತಿ, ಆದ್ರೆ ರವಾದ ಉಂಡಿದು ಮಾತ್ರ ನಡೆಯಂಗಿಲ್ಲ ನೋಡ್ರಿ. ಆಣ ಮಾಡುವಾಗ ಸ್ವಲ್ಪ ಇಳುವಾದ್ರೂ ಉಂಡಿನ ಸರಿಯಾಗಿ ಆಗಂಗಿಲ್ಲ, ಗುಂಡ್ಗೆ ಉಂಡೆ ಆಗೋದೇ ಇಲ್ಲವ. ಮತ್ತು ಸ್ವಲ್ಪ ಏರಾದ್ರೂ ತಿನ್ನಾಕ ಹೋದ್ರೆ ಹಲ್ಲ ಮುರಿಬೇಕು ನೋಡ್ರಿ, ಅಷ್ಟು ಗಟ್ಟಿಯಾಗಿ ಬಿಡ್ತಾವ. ಪಾಕ ಕುದಿ ಹತ್ತಿದ ಮ್ಯಾಗ ಹಿಂಗೆ ಚಮಚೇಲಿ ನೋಡ್ಕೊತ ಇರ್ಬೇಕ್ರಿ. ಹಿಂಗೆ ಹನಿ ಹನಿ ಬೀಳತೈತೆ ನೋಡ್ರಿ. ಈಗ ಪಾನಕ ಸ್ವಲ್ಪ ಗಟ್ಟಿಗೈತಿ, ಆದ್ರೆ ಪೂರ್ತಿ ಉಂಡಿ ಹದಕ್ಕೆ ಬಂದಿಲ್ಲ. ಅದನ್ನು ಆಣ ಒಲಿ ಮೇಲೆ ಮಾಡಾಕಿಟ್ಟ ಬೇರೆ ಕೆಲಸ ಮಾಡಕ್ಕೆ ಹೋಗ್ಬಿಡ್ದು. ಅದು ಯಾವಾಗ ಗಟ್ಟಿಯಾಕತ್ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಅಲ್ಲೇ ನೋಡ್ಕೋತ ಕುಂದ್ರಬೇಕ್ರಿ. ನೋಡ್ರಿ ಹನಿ ಬೀಳುತ್ತ ಮುಂದೆ ಸಣ್ಣಗೆ ದಾರದ ಎಳಿಗತಿ ಕಾಣಕತ್ತೈತಲ್ಲ, ಹಿಂಗೆ ಕಂಡ್ರೇನ ನೋಡ್ರಿ ಕರೆಕ್ಟ್ ಉಂಡಿ ಹದಕ್ಕೆ ಬಂದಂಗದ. ಒಲಿ ಮೇಗಿನ ಬೋಗಣಿ ತಳಕ್ಕೆ ತೊಗೊಂಡು ಆಮೇಲೆ ಅದ್ರೊಳಗೆ ರವೆ ಹಾಕ್ಬೇಕ್ರಿ. ಒಂದು ಜಾಜಿಕಾಯಿ, ಒಂದು 4 ಏಲಕ್ಕಿ ಮೊದಲ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ರು, ಅದೊಂದು ಸ್ವಲ್ಪ ಹಾಕೊಳತ್ತಾರ. ಆಮೇಲೆ ರವೆ ಹಾಕೊಳತ್ತಾರ ರೀ. ಹಾಕಿದ ಮೇಲೆ ರವೆ ಮತ್ತು ಆಣ ಎರಡು ಮಿಕ್ಸ್ ಆಗ್ಬೇಕ್ರದ. ಹಂಗೆ ಚಲೋ ತೆಗಿ ತಿರುಗಾಡ್ಬೇಕು ನೋಡ್ರಿ. ಈಗ ನೋಡಾಕ ತೆಳ್ಳಗೆ ಕಾಣತತಿ, ಆದ್ರೆ ಸ್ವಲ್ಪ ಮುಚ್ಚಿಡ್ಬೇಕ್ರಿ ಇದನ್ನು. ಆಮೇಲೆ ತಾನ ಎಲ್ಲ ಆಣೆಲ್ಲ ಜಕ್ಕೋತದ ರವೆ. ಆಮ್ಯಾಗ ಕಟ್ಟು ಹದಕ್ಕೆ ಬರ್ತೈತ್ರದ. ಸ್ವಲ್ಪ ಹೊತ್ತು ಬಿಟ್ಟು ಆಮ್ಯಾಗ ನೋಡಿತ್ರಿ ಇದನ್ನು ಇಷ್ಟು ಗಟ್ಟಿ ಆಗೈತೆ ನೋಡ್ರಿ. ಇದು ಬರೋಬ್ಬರ ಉಂಡಿ ಹದ ಕಟ್ಟುವಂಗೆ ಬಂದೈತಿ. ಈಗ ಕಟ್ತಾರೆ ನೋಡ್ರಿ. ಉಂಡಿ ಭಾಳ ದೊಡ್ಡನು ಕಟ್ಟಬಾರ್ದು ಮತ್ತು ಭಾಳ ಸಣ್ಣನೂ ಕಟ್ಟಬಾರ್ದು, ಒಂದೇ ಅಳತೆ ಇರ್ಬೇಕು ನೋಡ್ರಿ. ಈಗ ಕಟ್ಟ್ಯಾರ ನೋಡ್ರಿ, ಇಷ್ಟ ಇರಬೇಕು. ವಿಡಿಯೋ ನೋಡಿದ ಕೂಡಲೇ ಹಂಗೆ ಮ್ಯಾಲೆ ಸರಿಸ್ಬಿಡ್ಬೇಡ್ರಿ. ಹೆಂಗೆ ಅನ್ಸೈತೆ ಅಂತ ಹೇಳಿ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಬರೀ ಅಡುಗೆ ಅಷ್ಟ ತೋರ್ಸಂಗಿಲ್ಲ ಈ ಚಾನಲ್ನೊಳಗೆ. ಸ್ಟಿಚಿಂಗ್ ಇರ್ಬೋದು, ರಂಗೋಲಿ ಇರ್ಬೋದು, ಮತ್ತು ಯಾವುದೋ ಒಂದು ಹಳೆ ವಸ್ತುಗಳಿಂದ ಏನಾದರೂ ಕ್ರಾಫ್ಟ್ ಮಾಡೋದಿರ್ಬೋದು. ಇನ್ನೂ ಹಲವಾರು ಅದಾವ. ಅವೆಲ್ಲ ತಿಳ್ಕೊಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ತಳಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ, ಅದನ್ನೆಲ್ಲ ನೋಡಿರಿ. ಎಲ್ಲ ಹೆಣ್ಮಕ್ಳಿಗೂ ನಾ ಮಾಡೋ ವಿಡಿಯೋಗಳು ಒಂದಲ್ಲ ಒಂದು ಯೂಸ್ ಆಗೇ ಆಗ್ತಾವೆ. ಅದರ ಜೊತೆಗೆ ದೇಶವ ಕಾಯುವ ಯೋಧನ ಹೆಂಡತಿಯ ಜೀವನ ಶೈಲಿಯೂ ನಿಮಗೆ ಗೊತ್ತಾಗ್ತದೆ. ಉಂಡೆ ಎಲ್ಲ ರೆಡಿ ಅದು ನೋಡ್ರಿ, ಹೆಂಗೆ ಕಾಣಕತ್ತಾವ ನೋಡ್ರಿ, ಎಷ್ಟು ಮಸ್ತ್ ಆಗಿದಾವ. ಎಲ್ಲಾರ ಪ್ರವಾಸಕ್ಕದು ಹೋಗುವಾಗ ಒಂದು ಡಬ್ಬಿ ಒಳಗೆ ಮಾಡಿ ಕಟ್ಕೊಂಡು ಹೋದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಶಿವಿನೂ ಭಾಳ ಹತ್ತಾವ ಇವ. ನಮ್ಮ ನಾಡಿನ ಜನತೆ ಯೋಧನ ಮಡದಿಗೆ ಸಪೋರ್ಟ್ ಮಾಡ್ತಾರ ಅಂತ ನಂಬಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.